MDS ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಸುದ್ದಿಯನ್ನು ಆರಂಭ ಮಾಡೋಣ. ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರೀಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಟಾರ್ಗೆಟ್ ಸಿದ್ದರಾಮಯ್ಯ ಸನ್. ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ನ ಶಾಸಕರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಯಾರಾದರೂ ಕುರ್ಚಿ ಕದನದ ವಿಚಾರವಾಗಿ ಮಾತಾಡ್ಬಿಟ್ರೆ ಮಾರನೇ ದಿನಾನೇ ಅವರಿಗೆ ನೋಟಿಸ್ ಕೊಡ್ತೀರಿ. ಯತೀಂದ್ರ ಸಿದ್ದರಾಮಯ್ಯ ಎಷ್ಟು ಸಾರಿ ನಮ್ಮಪ್ಪನೇ CM, 5 ವರ್ಷ ಅವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಯಾಕೆ ಇವರಿಗೆ ಲಂಗು ಲಗಾಮಿಲ್ವಾ? ಇವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಕಾಂಗ್ರೆಸ್ನ ಶಾಸಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯತೀಂದ್ರ ಸಿದ್ದರಾಮಯ್ಯ ವರ್ಸಸ್ DKಶಿ ಬಣ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ, ನೋಡ್ತಾ ಹೋಗೋಣ. ಇನ್ನು ಎರಡನೇ ಸ್ಟೋರಿ, ಗೆಲ್ಲೋ ಮೊದಲೇ ಕುರ್ಚಿ ಯುದ್ಧ ಆರಂಭ ಆಗ್ಬಿಟ್ಟಿದೆ BJP JDSನಲ್ಲಿ. 2028ಕ್ಕೆ ನಾನೇ ಸಿಎಂ, ನಮ್ಮ ಪಕ್ಷದವರೇ CM ಅನ್ನೋ ಲೆಕ್ಕದಲ್ಲಿ ಮಾತು ಈಗಲೇ ಶುರುವಾಗಿದೆ. ಒಂದು ರೀತಿ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಯಿ ಹೊಲಿಸುವಂಥ ಕೆಲಸ BJP JDS ಅಲ್ಲಿ ಆಗ್ತಾ ಇದೆ. ಮೊದಲು ಜನರಿಗೆ ಹತ್ರ ಆಗಿರಿ, ಜನರ ಮನಸ್ಸನ್ನು ಗೆಲ್ರಿ, ಪ್ರಚಂಡ ಬಹುಮತದಿಂದ ಗೆದ್ದು ಬನ್ನಿ, ಆವಾಗ ಯಾರು CM ಆಗಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ಈಗಾಗಲೇ ಈ ರೀತಿಯ ಯುದ್ಧ ಶುರುವಾದರೆ ಜನರಿಗೆ ದೂರ ಆಗ್ತೀರಿ, ಬಹಳ ಎಚ್ಚರ. ಕಾಂಗ್ರೆಸ್ನವರು ಇದೇ ವಿಚಾರದಿಂದ ಈಗ ಜನರಿಗೆ ಬೇಸರ ಆಗಿದ್ದಾರೆ. ಬರೀ ಕುರ್ಚಿ ಕದನನೇ ಆಯ್ತು ಮಾರ, ಇವ್ರದ್ದು ಅಭಿವೃದ್ಧಿ ಲೆಕ್ಕನೇ ಇಲ್ಲ ಅಂತ ಹೇಳಿ. ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ನಾನ್ CM ಅಂತ ಹೊಡೆದಾಡೋದಕ್ಕೆ ಶುರು ಮಾಡಿದ್ರೆ ನೀವು ಅಲ್ಲೇ ಇರಿ ಅಂತ ಮತ್ತೆ ಕೂರಿಸುವ ಕೆಲಸ ಆದೀತು, ಎಚ್ಚರ. ಇನ್ನ ಮೂರನೇ ಸ್ಟೋರಿ, ಶಿವಾಜಿ ಮಹಾರಾಜರು ವರ್ಸಸ್ ಟಿಪ್ಪು ಸುಲ್ತಾನ್. ಎಲ್ಲಿಯ ಶಿವಾಜಿ ಮಹಾರಾಜ್, ಎಲ್ಲಿಯ ಟಿಪ್ಪು ಸುಲ್ತಾನ್, ಹೋಲಿಕೆ ಯಾಕೆ? ಇದು ಸದ್ಯ ಕೇಸರಿ ನಾಯಕರ ಪ್ರಶ್ನೆಯಾಗಿದೆ. ಅದ್ಯಾವ ನಾಯಕ ಏನು ಹೇಳಿಕೆ ಕೊಟ್ಟ, ಹೇಳಿಕೆ ನಂತರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಇಬ್ಬರ ಇತಿಹಾಸವನ್ನು ಇವತ್ತಿನ ಪ್ರೈಮ್ ಟೈಮಲ್ಲಿ ತಿಳಿಯೋಣ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಮಗ ತಂದೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು, 5 ವರ್ಷ ಅವರೇ CM ಅಂತ ಹೇಳಿದ್ರು. ಆ ಹೇಳಿಕೆ ಕೊಟ್ಟು ಹತ್ತಿರ ತಿಂಗಳಾಗ್ತಾ ಬಂತು. ಅದರ ಬಿಸಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಈಗಂತದ್ದೇನಾಯ್ತು ನೀವೇ ನೋಡ್ಕೊಂಬ. ಸಿದ್ದು ಸೇನೆ ವಿರುದ್ಧ ಕೆರಳಿದ ಬಂಡೆ ಬಳಗ, ಯತೀಂದ್ರ ವಿರುದ್ಧ ಗುಡುಗಿದ ರವಿ ಗಣಿಗ. ಕಾಂಗ್ರೆಸ್ನಲ್ಲಿ ಯತೀಂದ್ರ ವಿರುದ್ಧ ಅಸಮಾಧಾನ ಮತ್ತೆ ಸ್ಫೋಟಗೊಂಡಿದೆ. ಯತೀಂದ್ರ ಅವರೇ ನಮಗೆ ಹೈಕಮಾಂಡ್ ನಮಗೆ ನೋಟಿಸ್ ಕೊಡಬಹುದು, ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡಲು ಸಾಧ್ಯವಿಲ್ಲ ಅಂತ ಸಿದ್ದು ಪುತ್ರನ ಬಗ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನೋಟಿಸ್ ಕೊಡಲ್ಲ. ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳಬೇಕು ಅವರು. ಆದ್ದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ TV ಯಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ, TV ಯಲ್ಲಿ ಮಾತಾಡ್ತಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. ಅಲ್ಲಲ್ಲ, ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ. ಅವ್ರಿಗೆ 100% ಒಪ್ಕೋತೀವಿ. ಒಪ್ಕೊಂಡಿದ್ದೀವಿ. ಯಾವ ಥರ ನಾನು ಹೇಳೋಕ್ಕಾಗಲ್ಲ. DKಶಿ CM ಆಗೋದನ್ನ ತಪ್ಪಿಸೋಕ್ಕಾಗಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲೇನು 2 ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳಿಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಮೌನಕ್ಕೆ ಶರಣಾದ CM ಪುತ್ರ ಯತೀಂದ್ರ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ, ಈ ವಿಚಾರವಾಗಿ ಸಾಕು, ಮುಗಿತೀನಿ. ರಾಜ್ಯ ರಾಜಕಾರಣದಲ್ಲಿ CM ಕುರ್ಚಿ ಕಾಳಗ ಜೋರಾಗಿತ್ತು. ಯತೀಂದ್ರಿಗೆ ನೋಟಿಸ್ ಕೊಡದೇ ಇದ್ದದಕ್ಕೆ DKಶಿ ಆಪ್ತರು ಕೆರಳಿರೋದಂತೂ ನಿಜ.
ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಡಿ.ಕೆ. ಶಿವಕುಮಾರ್ ಟೀಮ್ಗೆ ಯತೀಂದ್ರ ಟಾರ್ಗೆಟ್ ಆಗಿರೋದು. ಅದಕ್ಕೂ ಕಾರಣಗಳು ಇದೆ. ಯಾರು ಕೇಳಲಿಲ್ಲ ಅಂತಂದ್ರು, ಯಾರು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂತಂದ್ರು, ಯತೀಂದ್ರ ಹೋಗಿ ಬಂದು ನಮ್ಮಪ್ಪನೇ 5 ವರ್ಷ CM, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಯಾರು ಈ ಬಗ್ಗೆ ಚಕಾರ ಎತ್ತುವಂತಿಲ್ಲ. ಇದನ್ನು ಯಾರಾದರೂ ಕೇಳಿದ್ರ? ಒಂದರ್ಥದಲ್ಲಿ ಯತೀಂದ್ರ ಅವರೇ ಇದನ್ನ ಮತ್ತೆ ಕೆದಕಿ ಚರ್ಚೆಗೆ ಕಾರಣ ಆಗಿದಂಥವ್ರು. ಯತೀಂದ್ರ ಅವರನ್ನ ಅಥವಾ ಬೇರೆಯವರನ್ನ ಯಾರು ಪ್ರಶ್ನೆ ಮಾಡಲಿಲ್ಲ ಸಿದ್ದರಾಮಯ್ಯ ಅವರು ಮುಂದುವರಿತಾರೋ ಇಲ್ವೋ ಅಂತ ಹೇಳಿ. ಎಲ್ಲ ತಣ್ಣಗಾಗಿತ್ತು, ಮತ್ತೆ ಯತೀಂದ್ರನೇ ಬಂದು ಈ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮಪ್ಪನೇ 5 ವರ್ಷ CM ಅಂತ. ಅರೆ ಯಾರು ಕೇಳಿದ್ರು ಸಿದ್ದರಾಮಯ್ಯ ಅವರು ಮುಂದುವರಿಯಲ್ವಾ ಅಂತ? ಯತೀಂದ್ರ ಅವ್ರು ಹೇಳಿದ್ದಕ್ಕೆ ಮತ್ತೆ ಬೆಂಕಿ ಹೊತ್ಕೊಂಡು ಡಿ.ಕೆ. ಶಿವಕುಮಾರ್ ಬಣದ ಶಾಸಕರ ವಾದ ಏನಂತಂದ್ರೆ, ಡಿ.ಕೆ. ಶಿವಕುಮಾರ್ CM ಆಗೇ ಆಗ್ತಾರೆ ಅಂತ ನಾವು ಹೇಳಿದ್ವಿ ಅಂತಂದ್ರೆ ಎಲ್ಲರೂ ನಮಗೆ ಉಗಿಯಕ್ಕೆ ಬರ್ತೀರಪ್ಪ, ಹೈಕಮಾಂಡ್ನಿಂದ ನೋಟಿಸ್ ಕೊಡ್ತೀರಿ. ಯತೀಂದ್ರ ಏನು ಸ್ಪೆಷಲ್? ಅವರು ಯತೀಂದ್ರ ಅವರೇನು? ಯತೀಂದ್ರ ಅವರು ಕಾಂಗ್ರೆಸ್ ಪಕ್ಷದ ವ್ಯಾಪ್ತಿಯಲ್ಲೇ ಬರ್ತಾರೆ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ? ಅವ್ರಿಗೆ ಹೈಕಮಾಂಡ್ ಲಂಗು ಲಗಾಮ್ ಹಾಕಲ್ವಾ? ಇದು ಹಲವು DKC ಬಣದ ಶಾಸಕರ ಪ್ರಶ್ನೆ. ಇದೇ ಕಾರಣಕ್ಕೆ ಯತೀಂದ್ರ ಈಗ ಟಾರ್ಗೆಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ರು? ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು, ಯಾರು ಈ ಬಗ್ಗೆ ಮಾತಾಡುವಂತಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ರು. ಅವರ ಮಾತಿಗೂ ಡೋಂಟ್ ಕೇರ್. ಕಾಂಗ್ರೆಸ್ ಮನೆಯಲ್ಲಿ ಬಣಗಳ ವಾರ್ ನಿಲ್ತಾನೆ ಇಲ್ಲ. ಕುರ್ಚಿ ಕದನ ಇನ್ನೂ ಜೋರಾಗ್ತಾ ಇದೆ. ಅಧಿವೇಶನ ಮುಗಿಯೋವರೆಗೂ ತಣ್ಣಗಿದ್ದ DKC ಟೀಮ್ ಈಗ ಮತ್ತೆ ಮಾತನ್ನ ಶುರು ಹಚ್ಕೊಂಡಿದೆ. ನಮ್ಮ ಜೊತೆಗೆ 80-90 ಶಾಸಕರಿದ್ದಾರೆ. ನಮ್ಮ ರೀತಿ ಯಂಗ್ ಅಂಡ್ ಎನರ್ಜಿಟಿಕ್ ಶಾಸಕರು ನಾಳೆನೆ ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ರು ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ರು, ಇಕ್ಬಾಲ್ ಹುಸೇನ್ ಹೇಳಿದ್ರು. ಅಧಿವೇಶನ ಮುಗಿದ ಬಳಿಕ ಈ ಅಸಲಿ ಆಟ ಶುರುವಾಯಿತು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದು ಶಿವಗಂಗಾ ಬಸವರಾಜ್. ಶಿವಗಂಗಾ ಬಸವರಾಜ್ ಮಾತಿಗೆ ಟಾಂಗ್ ಕೊಟ್ಟಿದ್ದು ಯತೀಂದ್ರ. ನನ್ನ ತಂದೆನೇ 5 ವರ್ಷ CM ಅಂತ ಯತೀಂದ್ರ ಮತ್ತೆ ಟಾಂಗ್ ಕೊಟ್ಟರು. ಯಾವಾಗ DKC ಬಣ ಮಾತಾಡುತ್ತೆ ಅವಾಗ ಯತೀಂದ್ರ ಅವರು ನಮ್ಮಪ್ಪನೇ 5 ವರ್ಷ CM, ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ, ಯಾವ ಮಾತು ಇಲ್ಲ, ಯಾವ ಕಥೆನೂ ಇಲ್ಲ, 5 ವರ್ಷ ನಮ್ಮಪ್ಪ CM ಅಂತ ಹೇಳ್ತಾನೆ ಇರ್ತಾರೆ. ಯತೀಂದ್ರ ಅವರು ಸ್ವಯಂ ಪ್ರೇರಿತವಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅಥವಾ ಯತೀಂದ್ರ ಅವರಿಂದ ಬೇರೆ ಯಾರಾದರೂ ಈ ಮಾತನ್ನ ಮತ್ತೆ ಹೇಳಿಸ್ತಾ ಇದ್ದಾರಾ? ಇದು ರಾಜಕಾರಣ. ಇಲ್ಲಿ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ. ಅನ್ಸರ್ಟನಿಟಿ ಗೇಮ್ ಪೊಲಿಟಿಕ್ಸ್. ಯತೀಂದ್ರ ಮಾತಿನಿಂದ DKC ಟೀಮ್ ಕೆರಡಿ ಕೆಂಡ ಆಗಿದೆ. ಯತೀಂದ್ರ ನಮ್ಮ ಹೈಕಮಾಂಡ್ ಅಂತ DCM ಡಿ.ಕೆ. ಶಿವಕುಮಾರ್ ಮೊನ್ನೆ ಹೇಳಿದ್ರು. ಯಾವಾಗ ಯತೀಂದ್ರ ನಮ್ಮಪ್ಪನೇ CM ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಅದಕ್ಕೆ ಟಾಂಗ್ ಕೊಟ್ರು. ಯತೀಂದ್ರ ಸರ್ ಹೇಳಿದ್ದಾರೆ ಅಂತಂದ್ರೆ ನಾವು ಕೇಳಬೇಕಲ್ಲ. ಯತೀಂದ್ರ ನಮ್ಮ ಹೈಕಮಾಂಡ್ ಅಲ್ರಿ. ಯತೀಂದ್ರ ಸಾಹೇಬರು ನಮ್ಮ ಹೈಕಮಾಂಡ್ ಮಾತಿನಲ್ಲೇ ತಿವಿಯುವ ಕೆಲಸ ಮಾಡಿದ್ರು DKC ಅವರು. ಅರ್ಥ ಮಾಡ್ಕೋಬೇಕು. ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ ಅಂತ ಈಗ DKC ಆ್ಯಂಡ್ ಟೀಮ್ DKC ಬಣದ ಶಾಸಕರು ಕೇಳ್ತಿದ್ದಾರೆ. CM ಮಗ ಅಂತ ನೋಟಿಸ್ ಕೊಡದೇ ಇರೋದು ತಪ್ಪು. ಕೊಡ್ರಿ ಅವ್ರಿಗೂ ನೋಟಿಸ್ನ, ಬಾಯಿ ಮುಚ್ಚಿಸ್ರಿ ಅವ್ರದ್ದು. ನೋಟಿಸ್ ಕೊಡಲೇಬೇಕು ಅಂತ ಇಕ್ಬಾಲ್ ಹುಸೇನ್ ಈಗ ಪಟ್ಟು ಹಿಡಿದಿದ್ದಾರೆ. ಶಿವಗಂಗಾ ಬಸವರಾಜ್ ಪಟ್ಟು ಹಿಡಿದಿದ್ದಾರೆ. DKC ಬಣದ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಇದೀಗ ಅಖಾಡಕ್ಕೆ ಧುಮುಕಿರುವಂಥದ್ದು ಮತ್ತೊಬ್ಬ MLA ಮಂಡ್ಯದ ಗಣಿಗ ರವಿಕುಮಾರ್. ಹೈಕಮಾಂಡ್ ಯಾರು ನೋಟಿಸ್ ಕೊಡ್ತಾರೆ? ಅವರು ಹೈಕಮಾಂಡ್. ಅವ್ರಿಗೆ ನೋಟಿಸ್ ಕೊಡೋದಂದ್ರೆ ಹೆಂಗ್ರಿ? ಅದು ಸಾಧ್ಯನೇ ಇಲ್ಲ. ಅವರು ನಮ್ಮ ಸಾಹೇಬರು ಅಂತ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ಅರ್ಥ ಏನಂತಂದ್ರೆ ವೆರಿ ಸಿಂಪಲ್. ಯತೀಂದ್ರ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು. ಯತೀಂದ್ರಾಗೂ ಹೈಕಮಾಂಡ್ ನೋಟಿಸ್ ಕೊಡಬೇಕು, ಅವ್ರು ಬಾಯಿ ಮುಚ್ಚಿಸ್ಬೇಕು. ಇದು ಈಗ DKC ಬಣದ ಶಾಸಕರ ಒತ್ತಾಸೆ ಮತ್ತು ಬೇಡಿಕೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್, ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ DKC ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು,
ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, 2023ರಲ್ಲಿ 136 ಸೀಟ್ ಗೆಲ್ತೀವಿ ಅಂತ ಹೇಳಿದ್ದು DK ಶಿವಕುಮಾರ್ ಮಾತ್ರ. ಎಕ್ಸಿಟ್ ಪೋಲ್ ಬಂತು, ಎಲ್ಲ ರೀತಿಯ ವಾಹಿನಿಗಳಲ್ಲಿ ಯಾವ ರೀತಿ ಎಕ್ಸಿಟ್ ಪೋಲ್ ಇತ್ತು. ಆತ್ಮವಿಶ್ವಾಸದಿಂದ DK ಶಿವಕುಮಾರ್ ಹೇಳಿದ್ದೇನು ಅಂತಂದ್ರೆ, ನೋಡ್ತಾ ಇರಿ, ಕಾಂಗ್ರೆಸ್ 131ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದೇ ಗೆಲ್ಲುತ್ತೆ ಅಂತ ಕರಾರುವಕ್ಕಾಗಿ ಹೇಳಿದ್ದು DK ಶಿವಕುಮಾರ್. ಆ ಪ್ರಕಾರವಾಗಿ ಆಯಿತು. ಅಧಿಕಾರಕ್ಕೆ ಪ್ರಚಂಡ ಬಹುಮತದಿಂದ, ಆಬ್ಸಲ್ಯೂಟ್ ಮೆಜಾರಿಟಿಯಿಂದ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್. 2026ರಲ್ಲಿ 2028ರ ಭವಿಷ್ಯವನ್ನ ಈಗ DK ಶಿವಕುಮಾರ್ ನುಡಿದಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ 141 ಸ್ಥಾನಗಳನ್ನ ಗೆಲ್ಲುತ್ತಂತೆ, DK ಶಿವಕುಮಾರ್ ಅವರ ಮಾತು. ಆದರೆ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ ವೀಕ್ಷಕರೇ, 2023ರಲ್ಲಿ DK ಶಿವಕುಮಾರ್ ಆ ರೀತಿ ಹೇಳಿದಾಗ ಪೂರಕ ವಾತಾವರಣ ಕಾಂಗ್ರೆಸ್ಗೆ ಇತ್ತು, ಆಂಟಿ ಇನ್ಕಂಬನ್ಸಿ ಇತ್ತು, ಆಡಳಿತ ವಿರೋಧಿ ಅಲೆ ಇತ್ತು, ಬಿಜೆಪಿ ಹೋದ್ರೆ ಸಾಕು ಅನ್ನುವಂಥ ಮನಸ್ಥಿತಿ ಹಲವರಲ್ಲಿ ಇತ್ತು. ಹಿಂಗಾಗಿ DK ಶಿವಕುಮಾರ್ ಆಗ ಆತ್ಮವಿಶ್ವಾಸದಲ್ಲಿ ಆಡಿದ ಮಾತುಗಳು ಸತ್ಯ ಅದು. ಆದರೆ ಈಗ ಪರಿಸ್ಥಿತಿ ಕಂಪ್ಲೀಟ್ಲಿ ಭಿನ್ನವಾಗಿದೆ. 2023ರ ಪರಿಸ್ಥಿತಿ ಈಗ ಇಲ್ಲ, ಖಂಡಿತ ಇಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ? ಖಂಡಿತ ಇಲ್ಲ. ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಶ್ರಮದಿಂದ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಈಗ ಏನ್ ಮಾಡ್ತಾ ಇದೆ? ಈ ಕ್ಷಣಕ್ಕೂ ಏನ್ ಮಾಡ್ತಾ ಇದೆ? ಕುರ್ಚಿ ಕದನ ಜೀವಂತವಾಗಿರಿಸಿಕೊಂಡಿದೆ. 2023ರ ಎಲೆಕ್ಷನ್ ವೇಳೆ ಪರಿಸ್ಥಿತಿ 2028ರಲ್ಲೂ ಇರುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಂತ ಅನಿಸುತ್ತೆ. 2023ರಲ್ಲಿ ಸಾಲು ಸಾಲು ಎಡವಟ್ಟು ಮಾಡಿಕೊಂಡಿದ್ದು ಬಿಜೆಪಿ. ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ್ದಕ್ಕೆ ಲಿಂಗಾಯತರು ಸಿಟ್ಟಾದ್ರು. ಆ ಸಿಟ್ಟು ಹಾಗೇ ಮುಂದುವರೆದಿತ್ತು. ಈ ಕಡೆ DK ಶಿವಕುಮಾರ್ CM ಆಗ್ತಾರೆ ಅಂತ ಅಂದುಕೊಂಡಿದ್ದು ಒಕ್ಕಲಿಗ ಸಮುದಾಯದವರು. ಘಟಾನುಘಟಿಗಳನ್ನೇ ಕೆಡವಿದ್ದ ಹೊಸ ಹೊಸ ನಾಯಕರು ಅಧಿಕಾರಕ್ಕೆ ಬಂದರು. ಯಾರ್ಯಾರು ಸೋತರು ಒಂದ್ಸಾರಿ ನೆನ್ಪು ಮಾಡ್ಕೊಳ್ಳೋಣ. ಚಿಕ್ಕಮಗಳೂರಲ್ಲಿ CT ರವಿ ಸೋತರು ಆಡಳಿತ ವಿರೋಧಿ ಅಲೆಯಿಂದ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸೋತರು. ಬೀಳಿಗೆಯಲ್ಲಿ ಮುರುಗೇಶ್ ನಿರಾಣಿ ಸೋತರು. ಇವರೆಲ್ಲ ಸಿಟ್ಟಿಂಗ್ ಮಿನಿಸ್ಟರ್ ಆಗಿದ್ದವರು. ಸುಧಾಕರ್ ಮಿನಿಸ್ಟರ್ ಇದ್ರು, CT ರವಿ ಮಿನಿಸ್ಟರ್ ಇದ್ರು, ನಿರಾಣಿ ಮಿನಿಸ್ಟರ್ ಇದ್ರು. ಮುಧೋಳದಲ್ಲಿ ಗೋವಿಂದ ಕಾರಜೋಳ ಸೋತರು, ಮಿನಿಸ್ಟರ್ ಇದ್ರು. ಬಳ್ಳಾರಿಯಲ್ಲಿ ಶ್ರೀರಾಮುಲು ಸೋತರು, ಮಿನಿಸ್ಟರ್ ಇದ್ರು. ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಧುಸ್ವಾಮಿ ಸೋತರು, ಮಿನಿಸ್ಟರ್ ಇದ್ರು. ಹಿರೇಕೆರೂರಿನಲ್ಲಿ BC ಪಾಟೀಲ್ರನ್ನ ಮನೆ ಕಳಿಸಿದ್ರು, ಮಿನಿಸ್ಟರ್ ಇದ್ರು. ಎರಡೂ ಕಡೆ ವಿ ಸೋಮಣ್ಣ ಅವರು ಸೋತರು. ಎರಡೂ ಕಡೆನೂ ಸೋತರು. ಎರಡೆರಡು ಕ್ಷೇತ್ರದಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದ್ರು ಅವ್ರನ್ನ. ಹೊಸಕೋಟೆಯಲ್ಲಿ MTB ನಾಗರಾಜ್ ಸೋತರು, ಮಿನಿಸ್ಟರ್ ಇದ್ರು. ಇವರೆಲ್ಲರೂ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಎಲೆಕ್ಷನ್ ನಡೀಲಿ ಗೆದ್ದು ಬರುವಂತ ಕ್ಯಾಂಡಿಡೇಟ್ಗಳಾಗಿದ್ರು. ಯಾಕೆ ಸೋತರು? ಆಡಳಿತ ವಿರೋಧಿ ಅಲೆ, ಬಿಜೆಪಿಗೆ ಇದ್ದಂತಹ ಆ ಒಂದು ಚಾರ್ಮ್ ಎಲ್ಲವೂ ಕೂಡ ಹೋಗಿತ್ತು. ಹಿಂಗಾಗಿ ಇವರೆಲ್ಲರನ್ನು ಮನೆ ಕಳಿಸುವಂತ ಕೆಲಸ ಅಲ್ಲಿನ ಕ್ಷೇತ್ರದ ಮತದಾರರಿಂದ ಆಯ್ತು. ಇವರೆಲ್ಲರೂ ಕೂಡ ಪಕ್ಕಾ ಗೆದ್ದು ಬರ್ತಾ ಇದ್ದ ರಾಜಕಾರಣಿಗಳೇ. ಯಾಕೆ ಗೆದ್ದು ಬರಲಿಲ್ಲ? ಇನ್ನ ಕಾಂಗ್ರೆಸ್ನವರು ವಿಚಾರ ತಗೊಳ್ಳಿ. 2026 ಫೆಬ್ರವರಿ ಆದರೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿಲ್ಲ. 50-50 ಅನ್ನುವಂಥ ಮಾತುಗಳು ಜೋರಾದವು. ಕುರ್ಚಿ ಕದನ ಇನ್ನೂ ಮುಂದುವರೆದಿದೆ. DK ಸುರೇಶ್ ಹೇಳ್ತಾರೆ, ನಿಧಾನವಾಗಿ ಆದರೂ ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅಂತ. ಇನ್ನು ಈ ಕಡೆ ವಿಜೇಂದ್ರ ಅವರಿಗೆ ಪಟ್ಟ ಕಟ್ಟಿ ಲಿಂಗಾಯತರ ಮನ ಗೆದ್ದದ್ದು ಬಿಜೆಪಿ. ದಳಪತಿಗಳ ಮೂಲಕ ಒಕ್ಕಲಿಗರ ಮತ ಸೆಳೆಯೋದಕ್ಕೆ ತಂತ್ರ ರೂಪಿಸಿದ್ದು ಬಿಜೆಪಿ. ದಿನನಿತ್ಯ ಬೆಲೆ ಏರಿಕೆಯಿಂದ ಬೇಸತ್ತಿರುವಂಥದ್ದು ರಾಜ್ಯದ ಜನ. ಈಗ ಇಷ್ಟೆಲ್ಲ ಬೆಳವಣಿಗೆ ನಂತರವೂ 2028ರಲ್ಲಿ 141 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತಾ? ಬಹುಶಃ ಕಷ್ಟ ಸಾಧ್ಯ ಅನ್ಸುತ್ತೆ.
ಆದರೆ ಮತ್ತೆ ಮತ್ತೆ ನಾನು ಈ ಮಾತನ್ನು ಹೇಳ್ತೀನಿ ವೀಕ್ಷಕರೇ, ಪೊಲಿಟಿಕ್ಸ್ ಈಸ್ ಅ ಅನ್ಸರ್ಟನಿಟಿ ಗೇಮ್ ಅನ್ನುವಂಥ ಒಂದು ಮಾತಿದೆ. ಇಲ್ಲಿ ಏನು ಆಗುತ್ತೆ ಅದು ಆಗಲ್ಲ, ಏನು ಆಗಲ್ಲ ಅದು ಆಗತ್ತೆ, ಏನು ಬೇಕಾದರೂ ಆಗುವಂತಹ ಒಂದು ವೇದಿಕೆ ಅದು ರಾಜಕಾರಣ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್, ಕಾಂಗ್ರೆಸ್ ಪಕ್ಷವನ್ನ ಮಣಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಗೆಲ್ಲೋ ಮೊದಲೇ ಸಿಎಂ ಕುರ್ಚಿ ಕದನ ಶುರುವಾಗಿದೆ. 113 ಸೀಟ್ಗಳನ್ನು ಗೆದ್ದವರೇ ಸಿಎಂ ಆಗಲಿ ಅಂತ ಬಿಜೆಪಿ ಹೊಸ ರಾಗವನ್ನ ಹಾಡ್ತಾ ಇದೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಯಾರು 113 ಸ್ಥಾನ ಗಳಿಸ್ತಾರೋ ಅವರಿಗೆ ಸಿಎಂ ಸ್ಥಾನ. ಮೈತ್ರಿಯಲ್ಲಿ ಬಿರುಕು ಮೂಡಿಸ್ತಾ ಛಲವಾದಿ ಮಾತು. ಕಾಂಗ್ರೆಸ್ ಮಣಿಸಲೆಂದೇ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಅದೇ ದೋಸ್ತಿಯಲ್ಲಿ ಬಿರುಕು ಕಾಣಿಸಿಕೊಂಡಂತೆ ಕಾಣ್ತಾ ಇದೆ. ಪದೇ ಪದೇ ಬಿಜೆಪಿ ನಾಯಕರು ದಳಪತಿಗಳಿಗೆ ಟಾಂಗ್ ಕೊಡ್ತಲೇ ಇದ್ದಾರೆ. ಇದೀಗ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಂಟ್ರಿ ಕೊಟ್ಟಿದ್ದು 113 ಸ್ಥಾನ ಗೆದ್ದವರೇ ಸಿಎಂ ಅಂತ ಹೇಳ್ತಿದ್ದಾರೆ. ನಮ್ಮ ತೀರ್ಮಾನಗಳಾಗೋದೇ ಬೇರೆ ಇದೆ, ಅದಕ್ಕೆ ಪುರಸ್ಕಾರ ಕೊಡ್ತಕ್ಕಂಥದ್ದು ಅದು ಅವ್ರು ಯಾಕೆ ಮಾತಾಡಿದ್ರು ನಾನಂತ ನಾನು ಕೇಳಲಿಕ್ಕೆ ಹೋಗಲ್ಲ. ಆದರೆ ನಮ್ಮ ಪಕ್ಷದ ತೀರ್ಮಾನ ನಾವು ಮಾಡ್ತೀವಿ, ಅವರ ಪಕ್ಷದ ತೀರ್ಮಾನ ಅವ್ರು ಮಾಡ್ತಾರೆ. ಅವ್ರು ಏನು ಬೇಕಾದರೂ ಹೇಳ್ಕೊಳ್ಬೋದು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ನಮ್ಮ ಪಕ್ಷದವರು ಹೇಳಿದಾಗ ಅವರು ವಿರೋಧ ಮಾಡಬಾರ್ದು. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ಮ ಗಾದೆ ಮಾತೇ ಇಲ್ವಾ, ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಭಾಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಟರೆ ಬಹುಶಃ ಇಮ್ಮೆಚ್ಯೂರ್ ಅಂತಾರೆ ನನ್ನ ಅಭಿಪ್ರಾಯ. ಟಿಕೆಟ್ ಕೊಡುವರು ಯಾರು ಲೋಕಲ್ನಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಎಲ್ಲ ತೀರ್ಮಾನಗಳು ಮೇಲ್ಮಟ್ಟದಲ್ಲಿ ನಡೀತವೆ. ಜನತಾ ದಳದ ವಿಚಾರಗಳು ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಂಥ ಎತ್ತರದಲ್ಲಿ ಅವರು ನಡೆಸ್ತಾರೆ. ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಥಳೀಯವಾಗಿ ನಾವು ಹಾಗೇ ಇರ್ತೇವೆ, ಇವ್ರಿಗೆ ಟಿಕೆಟು ಅಂತ ಹೇಳ್ತಕ್ಕಂಥದ್ದು ಅವ್ರಿಗೂ ಅದು ಸರಿಯಾದ ಇದಲ್ಲ, ನಮಗೂ ಸರಿಯಾದ್ದಲ್ಲ. ಪ್ರೀತಮ್ ಗೌಡ್ರದ್ದೇ ಇರ್ಬೋದು, ಯಾರದೇ ಇರ್ಬೋದು, ಅವರ ಟಿಕೆಟನ್ನು ತೀರ್ಮಾನ ಮಾಡೋರು ವರಿಷ್ಠರೇ ಹೊರತು ಲೋಕಲ್ನವರಲ್ಲ. ಹಿರಿಯ ನಾಯಕರ ಮಾತೇ ಅಂತಿಮ. ಈ ಮೈತ್ರಿ ಯಾವುದೋ ಇದನ್ನು ಕೂಡ ಕೇಂದ್ರ ಸರ್ಕಾರ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಹಿರಿಯ ನಾಯಕರೇನೋ ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು, ಕೆಲ ನಾಯಕರು ಪರೋಕ್ಷವಾಗಿ ಟಾಂಗ್ ಕೊಡೋ ಕೆಲಸ ಮಾಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆರಿ ವೆರಿ ಪ್ರೀಮೆಚ್ಯೂರ್ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ. ಅಗತ್ಯವೇ ಇಲ್ಲ. ಎಲ್ಲಿ ಚುನಾವಣೆ, ಎಲ್ಲಿ ಕ್ಷೇತ್ರ ಹಂಚಿಕೆ, ಎಲ್ಲಿಯ ಫಲಿತಾಂಶ, ಇನ್ನು ಎಷ್ಟು ದಿನ ಇದೆ, ಎಷ್ಟು ವರ್ಷ ಇದೆ. ವೆರಿ ಪ್ರೀಮೆಚ್ಯೂರ್ ಸ್ಟೇಟ್ಮೆಂಟ್. ಈಗ ಇದರ ಅಗತ್ಯವೇ ಇಲ್ಲ. ಈ ರೀತಿ ಯಾರೋ ಸ್ಟೇಟ್ಮೆಂಟ್ ಕೊಟ್ಟು ಬಿಡೋದು, ಅದಾದ ಮೇಲೆ ವೈಮನಸ್ಸು ಶುರುವಾಗೋದು, ಹೊಂದಾಣಿಕೆ ಅನ್ನುವಂಥದ್ದು ಮರೀಚಿಕೆ ಆಗೋದು, ಇಷ್ಟೇ ರಾಜಕಾರಣ. ಈಗ BY ವಿಜೇಂದ್ರ ಮತ್ತು ಕುಮಾರಸ್ವಾಮಿಯವರ ನಡುವೆ ಒಂದು ರೀತಿಯ ಗುದ್ದಾಟ ಆರಂಭ ಆಯಿತು ಅಂತಾನೆ ಲೆಕ್ಕ. 2028ಕ್ಕೆ ಬಿಜೆಪಿ JDS ಅಧಿಕಾರಕ್ಕೆ ಬಂದರೆ ಮೈತ್ರಿಯಲ್ಲಿ ಇವರು ಚುನಾವಣೆಗೆ ಹೋದ ನಂತರ ನಾನು ಹೇಳ್ತಾ ಇರೋದು, ಯಾರು CM ಆಗಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಯಾರ ಹತ್ರ ಏನೇನು ಕ್ವಾಲಿಟೀಸ್ ಇದೆ, ಯಾವ ರೀತಿ ಕ್ಲೇಮ್ ಮಾಡ್ಕೊಳ್ತಾರೆ ತಮ್ಮನ್ನ ತಾವು, ಇದು ಕೂಡ ಪ್ರಶ್ನೆ ಆಗತ್ತೆ. ಒಂದಿಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲನೇದಾಗಿ BY ವಿಜೇಂದ್ರ BS ಯಡಿಯೂರಪ್ಪ ಅವರ ಪುತ್ರ, ಮಾಜಿ ಮುಖ್ಯಮಂತ್ರಿಗಳ ಮಗ. ಬಿಜೆಪಿಯಲ್ಲಿ ಹೆಚ್ಚು ವರ್ಚಸ್ಸನ್ನು ಹೊಂದಿರುವಂತಹ, ಹಿಡಿತವನ್ನು ಹೊಂದಿರುವಂತಹ ಯಡಿಯೂರಪ್ಪ ಅವರು ತಮ್ಮ ಮಗನನ್ನ ಶಾಸಕರನ್ನಾಗಿ ಮಾಡಿದರು, ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು, ಮುಖ್ಯಮಂತ್ರಿಯನ್ನಾಗಿಯೂ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದೆ.
ಅದು 2028ಕ್ಕೆ ಈಡೇರುತ್ತಾ ಅನ್ನುವಂತಹದ್ದು ಪ್ರಶ್ನೆ. ಈ ಕಡೆ ಕುಮಾರಸ್ವಾಮಿ ಅವರಿದ್ದಾರೆ. ಈಗಾಗಲೇ 2 ಸಾರಿ ಮುಖ್ಯಮಂತ್ರಿಯಾಗಿ ಅನುಭವ ಹೊಂದಿರುವಂತಹ ನಾಯಕ, ಮಾಜಿ ಪ್ರಧಾನಿ ದೇವೇಗೌಡರ ಮಗ, ಮೋದಿ ಅವರ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿರುವಂಥದ್ದು ದೇವೇಗೌಡರು. ಅಷ್ಟು ಈಸಿಯಾಗಿ ವಿಜೇಂದ್ರ ಅವರನ್ನ CM ಆಗ್ಬಿಡೋಕ್ಕೆ ಬಿಟ್ಟು ಬಿಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ವಿಜೇಂದ್ರ ಲಿಂಗಾಯತ ನಾಯಕ, ಲಿಂಗಾಯತರು ಯಾರ ಕಡೆ ಒಲವನ್ನ ತೋರಿಸ್ತಾರೋ ಆ ಪಕ್ಷ ಗೆಲ್ಲುತ್ತೆ ಅಂತಾನೆ ಲೆಕ್ಕ. ಹಲವು ಕಾರಣಗಳಿಂದ ಲಿಂಗಾಯತ ಮತಗಳು ಬಿಜೆಪಿಯಿಂದ ದೂರ ಆದವು. ಯಡಿಯೂರಪ್ಪ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು, ಇನ್ನು ಹಲವು ಕಾರಣಗಳು. ಈ ಹಿಂದೆ ಕಾಂಗ್ರೆಸ್ನಿಂದ ಇದೇ ಲಿಂಗಾಯತ ಮತಗಳು ದೂರ ಆಗಿದ್ದು ಕಾರಣ ವೀರೇಂದ್ರ ಪಾಟೀಲ್ ಅವರನ್ನ ಇದೇ ರೀತಿ ಅಧಿಕಾರದಿಂದ ಕೆಳಗಿಳಿಸಿದ್ದು. ಈ ಕಡೆ ವಿಜೇಂದ್ರ ಲಿಂಗಾಯತ ನಾಯಕ, ಈ ಕಡೆ ಕುಮಾರಸ್ವಾಮಿಯವರು ಒಕ್ಕಲಿಗ ನಾಯಕ, ಪ್ರಭಾವಿ ಒಕ್ಕಲಿಗ ನಾಯಕ. ಇನ್ನ ವಿಜೇಂದ್ರ ಮೊದಲ ಬಾರಿ ಶಾಸಕರಾಗಿದ್ದಾರೆ. ಕುಮಾರಸ್ವಾಮಿ ಅವರು 4 ಬಾರಿ ಶಾಸಕರು, 2 ಬಾರಿ ಸಂಸದರು, ಈಗ ಕೇಂದ್ರ ಮಂತ್ರಿಗಳು ಕೂಡ ಹೌದು. ಇನ್ನ ಚುನಾವಣೆ ತಂತ್ರಗಾರಿಕೆ ವಿಚಾರ ಅಂತ ಬಂದ್ರೆ ವಿಜೇಂದ್ರ ಚುನಾವಣೆ ತಂತ್ರಗಾರಿಕೆಯಲ್ಲಿ ಬೆಸ್ಟ್. ಮಂಡ್ಯದಲ್ಲಿ ಬಿಜೆಪಿ ಅನ್ನುವಂಥದ್ದೇ ಇರಲಿಲ್ಲ. ವಿಜೇಂದ್ರ ಅವರಿಗೆ ಆ ಜವಾಬ್ದಾರಿಯನ್ನು ನೀಡಿ KR ಪೇಟೆಯಲ್ಲಿ ವಿಜೇಂದ್ರ ಅವರು ಕಮಾಲ್ ಮಾಡಿ ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಲಿಸುವಂಥ, ನಾರಾಯಣಗೌಡರನ್ನ ಗೆಲ್ಲಿಸುವಂತಹ ಕೆಲಸ ಮಾಡಿ. ಇನ್ನ ಕುಮಾರಸ್ವಾಮಿ ಅವರು ತಂತ್ರಗಾರಿಕೆಯಲ್ಲಿ ಏನು ಕಡಿಮೆ ಇಲ್ಲ. ಅತಂತ್ರ ಅಂತ ಬಂತು ಅಂತ ಇಟ್ಕೊಳ್ಳಿ, JDSನವರು CM ಆಗೋದು ಫಿಕ್ಸ್. ಒಂದು ಪಾರ್ಟಿಗೆ ಏನಾದರೂ ಅಬ್ಸಲ್ಯೂಟ್ ಮೆಜಾರಿಟಿ ಸಿಗಲಿಲ್ಲ, ಕಾಂಗ್ರೆಸ್ಸು ಬಿಜೆಪಿ ಹೆಚ್ಚು ಕಡಿಮೆ ಮತಗಳನ್ನ, ಕ್ಷೇತ್ರಗಳನ್ನ ಗೆದ್ದುಕೊಂಡಿದ್ದಾರೆ ಅಂತ ಬಂತು ಫಲಿತಾಂಶ ಅಂದ್ರೆ ಮಧ್ಯದಲ್ಲಿ JDS ಅವರು ಇರೋದು ಫಿಕ್ಸು, ಅವರು ಅಧಿಕಾರಕ್ಕೆ ಬರೋದು ಫಿಕ್ಸು. ಆ ರೀತಿಯ ವಾತಾವರಣ ಈಗಾಗಲೇ ನಮ್ಮಲ್ಲಿ ನಿರ್ಮಾಣ ಆಗಿದ್ದೂ ಇದೆ. ಕಳೆದ ಸಾರಿಗೆ ಏನಾಯಿತು, ಕುಮಾರಸ್ವಾಮಿ ಅವರಿಗೆ ಒಲಿದು ಬಂತು ಅದೃಷ್ಟ. 2 ಬಾರಿ ಮುಖ್ಯಮಂತ್ರಿ ಆದರು ಈ ರೀತಿ ತಂತ್ರಗಾರಿಕೆಗಳನ್ನು ಬಳಸಿ. ಇನ್ನ ವಿಜೇಂದ್ರ ಸದ್ಯ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷ. ಈ ಕಡೆ ಕುಮಾರಸ್ವಾಮಿ ಅವರು ಹಾಲಿ ಕೇಂದ್ರ ಸಚಿವರಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಇನ್ನ 2028ರ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಮುಖ್ಯಮಂತ್ರಿ ಆಗುವ ಆಸೆ ವಿಜೇಂದ್ರ ಅವರಿಗಂತೂ ಖಂಡಿತವಾಗಿಯೂ ಇದೆ. ಇನ್ನ 2028ರಲ್ಲಿ ನಾವು ಗೆದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ, ಬೇಡಿಕೆ ಈಗಾಗಲೇ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವ್ರಿಗೂ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ, ಕುಮಾರಣ್ಣ ರಾಜಕಾರಣಕ್ಕೆ ಬರಬೇಕು, ನೆಕ್ಸ್ಟ್ CM ಆಗಬೇಕು, ಅವರೇ ಯೋಗ್ಯ ವ್ಯಕ್ತಿ ನಮ್ಮ ರಾಜ್ಯವನ್ನು ನಡೆಸೋದಕ್ಕೆ ಅಂತ ಹೇಳಿ. ಸೊ ಬಿಜೆಪಿ ಹೆಚ್ಚು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡುತ್ತೆ, ಬಿಜೆಪಿಗಿಂತ ಕಡಿಮೆ ಸೀಟ್ JDSಗೆ ಫಿಕ್ಸ್ ಆಗುತ್ತೆ. 113 ಸೀಟ್ ಗೆದ್ದವರೇ CM ಅಂತ ಬಿಜೆಪಿ ಹೇಳಿದ್ರೆ JDSಗೆ ಕ್ಷೇತ್ರಗಳು ಸಿಗೋದೇ 50ಕ್ಕೂ ಹೆಚ್ಚು. ಅವಾಗ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ಇದೆ. ಸೊ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ಒಲವು ವ್ಯಕ್ತಪಡಿಸ್ತಾ ಇರೋದು ಬಿಜೆಪಿ. ಅತಂತ್ರ ವಿಧಾನಸಭೆ ಬಂದ್ರೆ ನಮ್ಮದೇ ತಂತ್ರ, ನಾವೇ CM ಅಂತ ಇರೋದು JDS. ನೋಡೋಣ ಏನಾಗುತ್ತೆ ಅಂತ. ಈಗ ಸಂಸ್ಥೆ ಚುನಾವಣೆಯ ಹೊತ್ತಲ್ಲಿ ಬಿಜೆಪಿ JDS ಮೈತ್ರಿಯಲ್ಲಿ ಬಿರುಕು ಮೂಡಿದೆ. GBA ಚುನಾವಣೆಯಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಸಮನ್ವಯದ ಕೊರತೆ ಕಾಡ್ತಾ ಇದೆ. ಆದ್ದರಿಂದ JDS ಪ್ರತ್ಯೇಕವಾಗಿ ಸ್ಪರ್ಧಿಸುವ ಸಾಧ್ಯತೆ ಅಧಿಕವಾಗಿದೆ. ಬಿಜೆಪಿ JDS ನಾಯಕರ ನಡುವೆ ದಂಗಲ್. GBA ಎಲೆಕ್ಷನ್ಗೆ JDS ಪ್ರತ್ಯೇಕ ಸ್ಪರ್ಧೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನ ಮೈತ್ರಿ ನಾಯಕರಲ್ಲಿ ಗೊಂದಲದ ನಡುವೆ GBA ಎಲೆಕ್ಷನ್ಗೆ JDS ತಯಾರಿ ನಡೆಸಿದೆ. ಸೀಟು ಹಂಚಿಕೆಯಲ್ಲಿ ಸಮನ್ವಯತೆ ಮೂಡದಿದ್ರೂ ಏನ್ ಮಾಡಬೇಕೆಂಬ ಬಗ್ಗೆ ಪ್ಲಾನ್ A ಮತ್ತು ಪ್ಲಾನ್ B ಸಿದ್ಧವಾಗಿದ್ದು 85ರಿಂದ 100 ವಾರ್ಡ್ಗಳಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸಲು HD ಕುಮಾರಸ್ವಾಮಿ ತಯಾರಿ ನಡೆಸಿದ್ದಾರೆ. ಈಗಾಗಲೇ 2 ಸಭೆ ಮಾಡಿರುವಂತಹ HDK ಸೀಟು ಹಂಚಿಕೆ ವೇಳೆ ಬಿಜೆಪಿ ಬಳಿ ಕನಿಷ್ಠ 70ರಿಂದ 80 ಸೀಟು ಕೇಳಲು ನಿರ್ಧರಿಸಿದ್ದಾರೆ. ಅಷ್ಟು ಕ್ಷೇತ್ರವನ್ನ ಬಿಟ್ಟುಕೊಟ್ಟರೆ ಮಾತ್ರ ಮೈತ್ರಿಯಾಗಿ ಚುನಾವಣಾ ಹೋರಾಟ, ಇಲ್ಲದಿದ್ದರೆ ಪ್ರತ್ಯೇಕವಾಗಿ ಸ್ಪರ್ಧೆಗೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ.
ಮೈತ್ರಿ ಬಗ್ಗೆ ಇದುವರೆಗೂ ಚರ್ಚೆಯೇ ನಡೆದಿಲ್ಲ. ಮೈತ್ರಿ ವಿಷಯದಲ್ಲಿ ಈ ಕ್ಷಣದವರೆಗೆ ನಾವೇನು ಚರ್ಚೆ ಮಾಡಿಲ್ಲ. ಚರ್ಚೆ ಯಾವಾಗ ಇದಕ್ಕೆ ಮಾಡಬೇಕು ಸಮಯಕ್ಕೆ ಮಾಡ್ತೀವಿ. ಮೈತ್ರಿಯ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಮುಕ್ತವಾಗಿದ್ದೇವೆ. ಯಾವುದೇ ರೀತಿಯಲ್ಲಿ ನಮ್ಮಿಂದ ಯಾವುದೇ ರೀತಿಯಲ್ಲೂ ಜನಗಳಲ್ಲಿ ಯಾವುದೇ ಒಂದು ಬೇರೆ ರೀತಿಯ ಒಂದು ಗೊಂದಲಗಳಿಗೆ ಅವಕಾಶ ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ಈ ಹಿಂದೆ ಕೆಲ ಬಿಜೆಪಿ ನಾಯಕರು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಜೆಡಿಎಸ್ ಜೊತೆ ಮೈತ್ರಿ ಬೇಡ ಎಂದಿದ್ರು. ಅದು ಪಕ್ಷಗಳ ನಡುವಿನ ಸಮನ್ವಯತೆಯ ಕೊರತೆಯನ್ನ ಬಹಿರಂಗಪಡಿಸಿತ್ತು. ದೋಸ್ತಿಗಳ ಮಧ್ಯೆ ಎಲ್ಲವೂ ಕೂಡ ಸರಿಯಲ್ಲ ಎಂಬುದನ್ನ ಸಾಬೀತು ಮಾಡಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜ್ಯದ ಮತ್ತೋರ್ವ ಶಾಸಕ ಜೈಲು ಸೇರಿದ್ದಾರೆ. ಭೈರತಿ ಬಸವರಾಜ್ಗೆ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಊಟದ ವಿಚಾರದಲ್ಲೂ ದೊಡ್ಡ ಆಘಾತವನ್ನೇ ನೀಡಿದೆ. ಇದರ ಮಧ್ಯೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ. 7 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಭೈರತಿ ಅವರನ್ನ ಕೋರಮಂಗಲದಲ್ಲಿರುವ 42ನೇ ಎಸಿಜೆಎಂ ನ್ಯಾಯಾಧೀಶರ ಮುಂದೆ ಸಿಐಡಿ ಟೀಮ್ ಹಾಜರುಪಡಿಸಿದ್ದು ವೈದ್ಯಕೀಯ ವರದಿಯನ್ನ ಸಲ್ಲಿಸಲಾಯಿತು. ವಿಚಾರಣೆ ಬಳಿಕ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. 7 ದಿನಗಳ ಕಾಲ ಬಿಜೆಪಿ ಶಾಸಕ ಸಿಐಡಿ ಕಸ್ಟಡಿಗೆ. ಭೈರತಿ ಬಸವರಾಜ್ ವೈದ್ಯಕೀಯ ರಿಪೋರ್ಟ್ ನಾರ್ಮಲ್ ಆಗಿದ್ದಕ್ಕೆ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಎಸ್ಪಿಪಿ 9 ದಿನಗಳ ಕಾಲ ಕಸ್ಟಡಿಗೆ ಮನವಿ ಮಾಡಿದ್ರು. ಇದಕ್ಕೆ ಭೈರತಿ ಬಸವರಾಜ್ ಪರ ವಕೀಲ ಆಕ್ಷೇಪಣೆ ಸಲ್ಲಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ನೀಡಿದ್ದಾರೆ. ಆರೋಗ್ಯದ ಸಮಸ್ಯೆ ಇಲ್ಲ. ಬಹುತೇಕ ಎಲ್ಲ ಕಡೆಯಲ್ಲೂ ಕಾಲಂಗಳಿಗೆ ಸಂಬಂಧಪಟ್ಟ ಕಾಲಂಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ಇತರ ಕೆಲವು ಎಲ್ಲನೂ ನಾರ್ಮಲ್ ಅಂತಲೇ ಕೊಟ್ಟಿದ್ದಾರೆ. 4 ದಿನಗಳ ಮಟ್ಟಿಗೆ ಅಂತ ಹೇಳಿದ್ರು. ಆಮೇಲೆ ಪ್ರಕರಣವನ್ನು ಗಮನಿಸಿ ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆಯವರೆಗೆ ಆರೋಪಿ ಬಸವರಾಜರವರನ್ನು ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಆಸ್ಪತ್ರೆಯವರು ಹೇಳಿದಂತೆಯೇ ಭೈರತಿಗೆ ಊಟ. ಅವರಿಗೆ ಊಟದ ವಿಷಯದಲ್ಲಿ ಸ್ವಲ್ಪ ಅವರ ಕೇಳಿಕೆಯಂತೆ ಕೊಡಬೇಕು ಎಂಬ ವಾದವನ್ನು ಮಂಡಿಸಿದರು. ಮಾನ್ಯ ನ್ಯಾಯಾಲಯ ಈ ಹಂತದಲ್ಲಿ ಈಗ ಜಯದೇವ ಆಸ್ಪತ್ರೆಯಿಂದ ಈಗ ಏನೋ ಕೊಟ್ಟಿದ್ದಾರೆ ಅವ್ರ ವರದಿಯಲ್ಲಿ ಈ ಊಟದ ವಿಚಾರವೂ ಸಹ ಅವರು ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ಕೊಡಿ. ಭೈರತಿ ನಿವಾಸಕ್ಕೆ ಬಿಜೆಪಿ ನಾಯಕರ ತಂಡ ಭೇಟಿ. ಕೊಲೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ಶಾಸಕ ಭೈರತಿ ಬಸವರಾಜ್ ನಿವಾಸಕ್ಕೆ ಬಿಜೆಪಿ ನಾಯಕರ ತಂಡ ಭೇಟಿ ಕೊಟ್ಟಿತ್ತು. ವಿಜೇಂದ್ರ ಕಾರಜೋಳ, ಪ್ರೀತಮ್ ಗೌಡ, ವರ್ತೂರು ಪ್ರಕಾಶ್ ಒಳಗೊಂಡ ತಂಡ ಭೈರತಿ ಕುಟುಂಬ ಸದಸ್ಯರಿಗೆ ಧೈರ್ಯ ಹೇಳಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆಯ ಸಮಯ. ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಹಾಕಿದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿದೆ, ನಿಮ್ಗಳಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ನಾವು ಯಾರು ಕೂಡ ತಾಳ್ಮೆನ ಕಳೆದುಕೋಬಾರ್ದು. ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದ್ದು ಈ ಸಂಕಷ್ಟದಿಂದ ಹೊರ ಬರ್ತಾರಾ, ಸಿಕ್ಕಿ ಬೀಳ್ತಾರಾ ಅಂತ ಕಾದು ನೋಡಬೇಕಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಗಾಗ ಈ ಟಿಪ್ಪು ಜಯಂತಿ ವರ್ಸಸ್ ಛತ್ರಪತಿ ಶಿವಾಜಿ ಮಹಾರಾಜ್ ವಿಚಾರವಾಗಿ ಚರ್ಚೆಗಳು, ವಾಗ್ಯುದ್ಧಗಳು ನಡೀತಾನೆ ಇರುತ್ತೆ. ಇದೆಲ್ಲದಕ್ಕೂ ರಾಜಕಾರಣಿಗಳ ಹೇಳಿಕೆಗಳು ಕಾರಣ ಆಗುತ್ತೆ. ಹಾಗಿದ್ರೆ ಈ ವಿಚಾರವಾಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಟಿಪ್ಪು ಸುಲ್ತಾನ್ ವಿಚಾರವಾಗಿ ಕಾಂಗ್ರೆಸ್ನವರ ವಾದ ಏನು, ಬಿಜೆಪಿಯವರ ವಾದ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಟಿಪ್ಪು ಭಾರತ ಕಂಡಂತಹ ಅದ್ಭುತ ಸುಲ್ತಾನ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಭಾರತ ಕಂಡಂತ ಅದ್ಭುತ ಅರಸ ಛತ್ರಪತಿ ಅದು ಶಿವಾಜಿ ಮಹಾರಾಜ್ ಅಂತ ಬಿಜೆಪಿಯವರು ಹೇಳ್ತಾರೆ. ಶಿವಾಜಿಯಷ್ಟೇ ಟಿಪ್ಪುವನ್ನು ಗೌರವಿಸಿ ಅನ್ನುವಂಥದ್ದು ಕಾಂಗ್ರೆಸ್ನವರ ವಾದ. ಆದರೆ ಛತ್ರಪತಿ ಶಿವಾಜಿ ಮುಂದೆ ಟಿಪ್ಪು
ಲೆಕ್ಕಕ್ಕೆ ಇಲ್ಲ ಅನ್ನುವಂಥದ್ದು ಕೇಸರಿ ನಾಯಕರ ವಾದ. ಟಿಪ್ಪು ಸುಲ್ತಾನ್ ಶ್ರೇಷ್ಠ ನಾಯಕ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಆದರೆ ಅದೇ ಟಿಪ್ಪು ಸುಲ್ತಾನ್ ಅಸಂಖ್ಯಾತ ಹಿಂದೂಗಳ ಹಂತಕ ಅಂತ ಹೇಳಿ ಬಿಜೆಪಿಯವರು ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಧೈರ್ಯದ ಸಂಕೇತ ಅನ್ನುವಂಥದ್ದು ಕಾಂಗ್ರೆಸ್ನವರ ಮಾತಾದ್ರೆ, ಶಿವಾಜಿ ಹಿಂದವಿ ಸ್ವರಾಜ್ಯದ ಸಂಕೇತ, ಹಿಂದೂ ಹೃದಯ ಸಾಮ್ರಾಟ ಅಂತ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಯಾವುದೇ ಕಾರಣಕ್ಕೂ ಟಿಪ್ಪು ಸುಲ್ತಾನ್ ಜೊತೆಗೆ ಹೋಲಿಕೆ ಮಾಡಬೇಡಿ ಎನ್ನುವಂಥದ್ದು ಬಿಜೆಪಿ ನಾಯಕರ ಪ್ರಬಲವಾದ. ಟಿಪ್ಪು ಸುಲ್ತಾನ್ ಹಿಂದೂ ದೇವಸ್ಥಾನಗಳನ್ನ ಕಟ್ಟಿದ ಅಂತ ಕಾಂಗ್ರೆಸ್ನ ನಾಯಕರು ಹೇಳಿದರೆ, ಇಲ್ಲ ಆತ ದೇವಸ್ಥಾನವನ್ನ ಕಟ್ಟಲಿಲ್ಲ, ಹಿಂದೂ ದೇಗುಲಗಳನ್ನ ಧ್ವಂಸ ಮಾಡಿದ ಅನ್ನುವಂಥದ್ದು ಬಿಜೆಪಿಯವರ ವಾದ. ಹಿಂದೂ ದೇಗುಲಗಳನ್ನ ಕೆಡವಿದ ಆತ, ಬಲವಂತವಾಗಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಹಿಂದೂಗಳ ದೇವಾಲಯಗಳನ್ನ ಒಡೆದು ಹಾಕಿ ಅಲ್ಲಿ ಮಸೀದಿಗಳ ನಿರ್ಮಾಣವನ್ನ ಮಾಡಿದ್ದು ಈ ಟಿಪ್ಪು ಸುಲ್ತಾನ್ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ. ಈ ಮೂಲಕ ಸಾಮರಸ್ಯವನ್ನ ಹಾಳು ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಬಿಜೆಪಿಯವರು ವಾದ ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಅಂತ ಕಾಂಗ್ರೆಸ್ನವರು ಹೇಳಿದ್ರೆ, ಆಗ ಸ್ವಾತಂತ್ರ್ಯ ಹೋರಾಟ ಅನ್ನೋದೇ ಇರಲಿಲ್ಲ, ಇನ್ನ ಎಲ್ಲಿಯ ಬ್ರಿಟಿಷರ ವಿರುದ್ಧದ ಹೋರಾಟ ಅಂತ ಬಿಜೆಪಿಯವರು ಹೇಳ್ತಾರೆ. ಇನ್ನ ದೇಶಕ್ಕಾಗಿ ಮಕ್ಕಳನ್ನ ಅಡ ಇಟ್ಟಿದ್ದು ಟಿಪ್ಪು ಸುಲ್ತಾನ್ ಅನ್ನುವಂಥದ್ದು ಕಾಂಗ್ರೆಸ್ನವರ ವಾದ. ದೇಶ ಮುಖ್ಯ ಆಗಿತ್ತು, ಹಿಂಗಾಗಿ ಆತ ತನ್ನ ಮಕ್ಕಳನ್ನೂ ಅಡ ಇಟ್ಟ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ, ಇಲ್ಲ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಮುಂದೆ ಸೋತು ಸುಣ್ಣ ಆಗಿ ಮಕ್ಕಳನ್ನೇ ಅಡ ಇಟ್ಟ ಹೇಳಿ ಅಂತ ಹೇಳಿ ಬಿಜೆಪಿಯವರು ಹೇಳ್ತಾರೆ. ಇದೇ ಕಾರಣಗಳಿಂದಾಗಿ ಯಾವುದೇ ಕಾರಣಕ್ಕೂ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಟಿಪ್ಪು ಸುಲ್ತಾನ್ ಹೋಲಿಕೆ ಬೇಡವೇ ಬೇಡ. ಆ ಟಿಪ್ಪು ಸುಲ್ತಾನನನ್ನ ಛತ್ರಪತಿ ಶಿವಾಜಿ ಅವರಿಗೆ ಹೋಲಿಕೆ ಮಾಡಬೇಡಿ. ಶಸ್ತ್ರಾಸ್ತ್ರ ಪಾರಂಗತ ರಾಜನೀತಿ ದುರಂಧರ ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲಿ ತನ್ನ ಸಂಪೂರ್ಣ ಜೀವನವನ್ನ ವಿವಾದದ ಜೊತೆಗೆ ಕಳೆದಂತಹ, ಕಾರಣ ಇಲ್ಲದೆ ಅಸಂಖ್ಯಾತ ಹಿಂದೂಗಳನ್ನ ಕೊಂದಂತಹ ಟಿಪ್ಪು ಸುಲ್ತಾನ್ ಎಲ್ಲಿ ಅನ್ನುವಂಥದ್ದು ಈಗ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಆಗಾಗ ಈ ರೀತಿಯ ಚರ್ಚೆಗಳು ಬರ್ತಾನೆ ಇರುತ್ತೆ. ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ಕೆಲಸ ಆಗಬೇಕಾಗುತ್ತೆ. ಇನ್ನು ನೆಕ್ಸ್ಟ್, ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಆ ಊರಿನಲ್ಲಿ ಹಿಂದೂಗಳು ಶಿವರಾತ್ರಿ ಆಚರಿಸೋದಕ್ಕೆ, ಶಿವನನ್ನ ಪೂಜಿಸೋದಕ್ಕೆ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು. ಕೋರ್ಟ್ ಅನುಮತಿಯನ್ನ ಕೊಟ್ಟ ಬಳಿಕವೇ ಶಿವನ ಆರಾಧನೆಯನ್ನ ಮಾಡಬೇಕಾಗಿತ್ತು. ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದರೂ ಮಸೀದಿಯಲ್ಲಿ ಕಣ್ಣಿಗೆ ಕಟ್ಟಿದಂತೆ ಶಿವಲಿಂಗ ಇದ್ದರೂ ಹಿಂದೂಗಳು ಕೋರ್ಟ್ ಮೊರೆ ಹೋಗಬೇಕು. ಶಿವಪ್ಪನ ಪೂಜೆ ಮಾಡ್ತೀವಿ, ಪರ್ಮಿಷನ್ ಕೊಡಿ ಸ್ವಾಮಿ ಅಂತ ಕೇಳಬೇಕು. ಅಂಥ ನತದೃಷ್ಟ ಕ್ಷೇತ್ರದ ಹೆಸರೇ ಆಳಂದ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ, ಸಹಸ್ರ ನಾಮಾರ್ಚನೆಯೊಂದಿಗೆ ರುದ್ರಾಭಿಷೇಕ. ಇವತ್ತು ಕಲಬುರಗಿಯ ಬಿಸಿಯ ಮಧ್ಯೆ ಧರ್ಮದ ಬಿಸಿ ಸೇರಿ ನೆತ್ತರು ಸುಡುತ್ತಿತ್ತು. ಹೈಕೋರ್ಟ್ ಹೇಳಿದಂತೆ 14 ಹಿಂದೂಗಳು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾಗೆ ತೆರಳಿ ಒಳಗಿದ್ದ ಶಿವಲಿಂಗಕ್ಕೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಜಲಾಭಿಷೇಕ, ಬಿಲ್ವಪತ್ರೆ, ಪಂಚಾಮೃತದಿಂದ ಪೂಜೆಯನ್ನ ಸಲ್ಲಿಸಲಾಯಿತು. ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದರೂ ಕೂಡ 144 ಸೆಕ್ಷನ್ ನಿಷೇಧಾಜ್ಞೆ ಮಧ್ಯೆ ದೇವರನ್ನ ಪೂಜಿಸಲಾಯಿತು. 4 ಜನರಿಗೆ ಪರ್ಮಿಷನ್ ಕೊಟ್ಟದ ನ್ಯಾಯಾಲಯ. ನಾವು ಒಳಗೆ ಹೋಗ್ಬೇಕಂತಂದ್ರೆ ನಮಗೆ ಯಾವ ರೀತಿ ಒಂದು ಆತಂಕವಾದಿಗಳಿಗೆ ಚೆಕ್ ಮಾಡಲ್ಲ ಅಲ್ಲಿ ಗಡಿ ನಾಡದಾಗ ಮಿಲ್ಟ್ರಿದವರು. ಅದಕ್ಕಿಂತ ಹೆಚ್ಚಿಗೆ ಇವತ್ತು ನಮಗೆಲ್ಲ ಚೆಕ್ ಮಾಡೋದು, ಅದು ತೆಗೆದಿಡ್ರಿ, ಇದು ತೆಗೆದಿಡ್ರಿ, ಪೇಟ ತೆಗೆದಿಡ್ರಿ, ವಾಚ್ ತೆಗೆದಿಡ್ರಿ, ಮತ್ತು ಎಲ್ಲ ರೀತಿಯಿಂದ ಇವತ್ತು ಒಂದು ಸಂಶಯ ರೀತಿಯಲ್ಲಿ ನಾವು ಏನು ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ, ನಮಗೆ ಈ ರೀತಿ ಒಂದು ಪೊಲೀಸರು ನೋಡ್ತಾ ಇದ್ದಾರೆ. ಇದು 2022ರಲ್ಲಿ ಶಿವಲಿಂಗದ ಶುದ್ಧೀಕರಣಕ್ಕೆ ಹಿಂದೂಗಳು ಯತ್ನಿಸಿದರು. ಆದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೆಡಿಸೋದಕ್ಕೆ ಗಲಭೆ ಮಾಡಿಸಲಾಯಿತು. 3-4 ವರ್ಷದಿಂದ ಹೈಕೋರ್ಟ್ ಒಪ್ಪಿದರೆ ಮಾತ್ರ ಪೂಜೆ ನಡೀತಾ ಇದೆ. ಹೈಕೋರ್ಟ್ ಒಪ್ಪದೇ ಇದ್ರೆ ಶಿವನಿಗಿಲ್ಲ ಪೂಜೆ.
ಈ ಬಾರಿ ಹಿಂದೂಗಳು ಜಿಲ್ಲಾಡಳಿತಕ್ಕೆ 15 ಜನರ ಪಟ್ಟಿಯನ್ನು ಕಳಿಸಿದ್ರು. ಆದರೆ ಜಿಲ್ಲಾಡಳಿತ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಆದ್ದರಿಂದ ಹಿಂದೂಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ 14 ಜನರಿಗೆ ಪೂಜೆ ಸಲ್ಲಿಸಲು ಅನುಮತಿಯನ್ನು ನೀಡಿತ್ತು. ನಡೆದಾಗ ನಮ್ಮ ಆಂದೋಲನ ಶ್ರೀಗಳಿರ್ಬೋದು ಮತ್ತು ಕಡಗಂಚಿಯ ಶ್ರೀಗಳು ಮತ್ತು ಇಲ್ಲಿಯ ಕೆಲವು ಆಳಂದನ ನಾಯಕರು ಅದನ್ನು ಪವಿತ್ರ ಮಾಡಬೇಕು, ಶುದ್ಧಿ ಮಾಡಬೇಕು ಅನ್ನೋ ವಿಷಯ ಇಟ್ಕೊಂಡು ಅಲ್ಲಿ ಪೂಜೆಗೆ ಹೋದಾಗ ದೊಡ್ಡ ಮಟ್ಟದ ಗಲಾಟೆ ಆಯಿತು. ಆ ಒಂದು ವಿಷಯ ಇಟ್ಕೊಂಡು ಇಲ್ಲಿದ್ದಂಥ ನಮ್ಮ ಆಂದೋಲನ ಶ್ರೀಗಳನ್ನು ನಿರ್ಬಂಧ ಹೇರಿದರು. ಮತ್ತು ಕಳೆದ 3 ವರ್ಷಗಳಿಂದ ಪ್ರತಿ ವರ್ಷ ಕೋರ್ಟ್ಗೆ ಹೋಗಿ ಒಂದು ಆದೇಶವನ್ನು ತೊಗೊಂಡು ಬಂದು ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ ನಡೆದಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಹಿಂದೂಗಳ ಶಿವರಾತ್ರಿ, ಪವಿತ್ರವಾದಂಥ ಶಿವರಾತ್ರಿ ಇವತ್ತಿನ ದಿವಸ ಇಡೀ ಪೂರ ಆಳಂದ ನಗರ 144 ಕಲಂ ಹಾಕಿದ್ದಾರೆ. ಆರಾಧ್ಯ ದೈವರ ಒಂದು ಪೂಜೆ ಮಾಡೋಕ್ಕೂ ಹಿಂದೂಗಳಿಗೆ ಅವಕಾಶ ಇಲ್ಲ. ರಾಘವ ಚೈತನ್ಯ ಶಿವಲಿಂಗ ಪೂಜೆಯ ವೇಳೆ ಅಹಿತಕರ ಘಟನೆ ನಡೆಯದಂತೆ ಕಣ್ಣಿಡಲಾಗಿತ್ತು. 40 ಸಿಸಿ ಕ್ಯಾಮೆರಾಗಳು, 4 ಡ್ರೋನ್ ಮೂಲಕ ಎಲ್ಲವನ್ನ ನೋಡಲಾಗಿತ್ತು. ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ದೇವಸ್ಥಾನ ನಿರ್ಮಿಸುವ ಅರ್ಜಿ ಆಳಂದ ಕೋರ್ಟಲ್ಲಿದ್ದು ಈಗಾಗಲೇ 5 ಜನರ ನೇತೃತ್ವದಲ್ಲಿ ಟ್ರಸ್ಟ್ ಕೂಡ ರಚಿಸಲಾಗಿದೆ. ಆದರೆ ಮುಸ್ಲಿಮರು ರಾಘವ ಚೈತನ್ಯ ಶಿವಲಿಂಗದ ಹಿಂದೆ ಮಜರ್ ನಿರ್ಮಿಸಿ ಚಾದರ್ ಹೊದಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಿಂದೂಗಳು ಕಿಡಿಕಾರ್ತಾ ಇದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನು ಇವತ್ತು ಶಿವರಾತ್ರಿಯ ಸಂಭ್ರಮ ಸಡಗರ ಜೋರಾಗಿತ್ತು. ಆ ದೇಗುಲದಲ್ಲೂ ಪೂಜೆ ಪುನಸ್ಕಾರಕ್ಕೆ ಸಿದ್ಧತೆ ಮಾಡಲಾಗಿತ್ತು. ಆದರೆ ಬೆಳಿಗ್ಗೆ ಎದ್ದು ದೇವಸ್ಥಾನದ ಬಾಗಿಲನ್ನ ತೆಗೆದಾಗ ಶಿವಲಿಂಗ ಧ್ವಂಸ ಮಾಡಲಾಗಿತ್ತು. ಶಿವರಾತ್ರಿ ದಿನವೇ ಶಿವಲಿಂಗ ಪುಡಿ ಪುಡಿ. ನಂದಿ ಮೂರ್ತಿ ತಲೆ ಕತ್ತರಿಸಿದ ದುಷ್ಕರ್ಮಿಗಳು. ರಾತ್ರೋರಾತ್ರಿ ಮತಾಂತರ ಶಕ್ತಿಗಳು ಅಟ್ಟಹಾಸ ದೃಶ್ಯವನ್ನ ನೋಡಿ. ಶಿವಲಿಂಗ ಹೋಳು ಹೋಳಾಗಿ ಬಿದ್ದಿದ್ರೆ ಗರ್ಭಗುಡಿಯ ಹೊರಗಿದ್ದ ನಂದಿಯ ಮುಖವೇ ಕಟ್ಟಾಗಿದೆ. ಹೊನ್ನತ್ತಮ್ಮ ದೇವಿಯ ವಿಗ್ರಹವೇ ನಾಶವಾಗಿದೆ. ಇಷ್ಟು ದಿನ ಹಿಂದೂಗಳ ರಕ್ತ ಹೇರುತ್ತಿದ್ದ ದುಷ್ಟರು ಇದೀಗ ಸನಾತನಿಗಳ ಹಬ್ಬವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಶಿವರಾತ್ರಿ ದಿನವೇ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಶಿವನ ದೇವಸ್ಥಾನ ಹೊನ್ನೆತ್ತಮ್ಮ ದೇಗುಲದ ಮೂರ್ತಿಯನ್ನ ಧ್ವಂಸ ಮಾಡಲಾಗಿದೆ. ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು, ಇದು ಶಿವಲಿಂಗು. ಆ ಶಿವಲಿಂಗನ ಈ ಒಂದು ಭಾಗದಲ್ಲಿರುವಂಥ ಇಡೀ ಶಿವಲಿಂಗನ ಕೂಡ ಇದು ಪುರಾತನ ಕಾಲದ ಶಿವಲಿಂಗ. ಈ ಶಿವಲಿಂಗದ ಈ ರೀತಿ ಇದರ ಭಾಗ ನೀರು ಹೋಗಲು ಏನು ಮಾಡಿರ್ತಾರೆ ಅದನ್ನು ಕೂಡ ಇಲ್ಲಿ ಸುತ್ತಿಗೆಯಿಂದ ಹೊಡೆದಿದ್ದಾರೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೊಡೆದಿದ್ದಾರೆ. ಇದು ಈ ರೀತಿ ಇರುವಂಥದ್ದು ಪ್ರಾಚೀನ ಕಾಲದ್ದು. ಈ ರೀತಿ ಇರುವಂಥದ್ದನ್ನು ಕೂಡ ಇಲ್ಲಿ ದುಷ್ಕರ್ಮಿಗಳು ಕೂಡ ಒಡೆದು ಹಾಕಿದ್ದಾರೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇಲ್ಲಿ ಶಿವಲಿಂಗನ ಮೇಲ್ಭಾಗದಲ್ಲಿರುವಂಥ ಇಲ್ಲಿ ಕೂಡ ಸುತ್ತಿಗೆಯಿಂದ ಹೊಡೆದಿದ್ದಾರೆ. ಇದನ್ನು ಕೂಡ ಭಗ್ನ ಮಾಡುವಂತ ಕೆಲಸ ಮಾಡಿದ್ದಾರೆ. ಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆಗಾಗಿ ನಿನ್ನೆ ಸುಣ್ಣ ಬಣ್ಣ ಹಚ್ಚಲಾಗಿತ್ತು. ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಪೂಜೆ ಮಾಡಬೇಕು ಅಂತ ಅರ್ಚಕರು ಮುಂಜಾನೆ ಬಂದಿದ್ದಾರೆ. ಆದರೆ ರಾತ್ರೋರಾತ್ರಿ ದುಷ್ಕರ್ಮಿಗಳು ಶಿವಲಿಂಗ ನಂದಿ ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ. ಅಲ್ಲದೆ ಹೊನ್ನತ್ತೆಮ್ಮ ದೇಗುಲದ ಮೂರ್ತಿಯನ್ನ ಹೇಗ್ ಮಾಡಿದ್ದಾರೆ ನೋಡಿ. ನಾವು ಹೊನ್ನೆಮ್ಮ ದೇವಿ ಏನಂತ ಹೇಳ್ತಾ ಇದ್ದಾರೆ, ಹೊನ್ನೆತ್ತಮ್ಮ ದೇವಿಯ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ಒಂದು ದೇವಿಯ ಮೂರ್ತಿಯನ್ನು ಕೂಡ ಸಂಪೂರ್ಣವಾಗಿ ಒಡೆದು ಹಾಕಿದ್ದಾರೆ ದುಷ್ಕರ್ಮಿಗಳು. ಯಾಕಂತಂದರೆ ಈ ಒಂದು ದೇವಸ್ಥಾನದಲ್ಲಿರುವಂಥದ್ದು ಹೊನ್ನೆತ್ತಮ್ಮ ದೇವರ ಒಂದು ಮೂರ್ತಿ. ಅಂದರೆ ಈ ಒಂದು ಭಾಗದಲ್ಲಿ, ಅಂದರೆ ಈ ಒಂದು ಸ್ಥಳದಲ್ಲಿ ಈ ಹೊನ್ನೆತ್ತಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ನಿನ್ನೆ ಕೂಡ ಈ ಒಂದು ದೇವಸ್ಥಾನಕ್ಕೂ ಕೂಡ ಗ್ರಾಮಸ್ಥರು ಬಂದು ಸುಣ್ಣ ಬಣ್ಣ ಬಡಿಯುವಂಥ ಕೆಲಸ ಮಾಡಿದರು. ಅದಾದ ನಂತರ ಈ ಒಂದು ಜಾಗದಲ್ಲಿ ಹೊನ್ನೆತ್ತಮ್ಮನ ಮೂರ್ತಿ ಇತ್ತು, ಅದನ್ನು ಇಲ್ಲಿ ಒಡೆದು ಹಾಕಿದ್ದಾರೆ ದುಷ್ಕರ್ಮಿಗಳು. ಇಷ್ಟೊಂದು ಪುರಾತನ ಕಾಲದ ಹೊನ್ನೆತ್ತಮ್ಮ ದೇವಿ ಅಂತೇಳಿ ಪ್ರಖ್ಯಾತಿ ಪಡೆದಿರುವಂಥದ್ದು. ಶಿವರಾತ್ರಿಯ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಆದರೆ ಹಿಂದೂ ಸಮಾಜದ ಹಬ್ಬ ಇರೋದ್ರಿಂದಲೇ ಮತಾಂತರ ಶಕ್ತಿಗಳು ದುಷ್ಕೃತ್ಯವನ್ನ ಎಸಗಿದ್ದಾರೆ. ನಮಗೊಂದು ನಂಬಿಕೆ ಏನೈತಿ, ಮಹಾಶಿವರಾತ್ರಿ ದಿನ ಕೈಲಾಸದಾಗ ಶಿವ ದರ್ಶನ ಕೊಡ್ತಿರ್ತಾನಂತಂದು ಆ ನಂಬಿಕೆ ನಾವು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡೋದ್ರ ಮುಖಾಂತರ ಶಿವನನ್ನು ನೋಡೋದು ನಮ್ಮ ನಂಬಿಕೆ, ಹಿಂದೂಗಳ ನಂಬಿಕೆ. ಈ ನಂಬಿಕೆ ಒಡೆಯೋ ಸಲುವಾಗಿ ಮತಾಂಧ ಶಕ್ತಿಗಳು ಏನು ಈಗ ಎಲ್ಲರೂ ಅಭಿಪ್ರಾಯ ಪಟ್ಟಂಗೆ ಈ ಮತಾಂಧ ಶಕ್ತಿಗಳು ಬಂದು ಅವರು ನಮ್ಮ ಭಾವನೆನ ಘಾಸಿಗೊಳಿಸ್ಯಾರ. ಇನ್ನು ಮುಂಡರಗಿ ಪೊಲೀಸ್ ಹಾಗೂ ಗದಗ ಎಸ್ಪಿ ರೋಹನ್ ಜಗದೀಶ್ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಡಗಲಿ ಬಾರ್ಡ್ರಲ್ಲಿ ನಮ್ದೇನು ಶಂಕಲೂರು ಗ್ರಾಮದಲ್ಲಿ
ಒಂದು ಪುರಾತನ ದೇವಸ್ಥಾನದಲ್ಲಿ ವಿಗ್ರಹನ ಭಿನ್ನ ಮಾಡಿರೋದು ಒಂದು ದೃಶ್ಯನ ನಾನು ಕಂಡಿರ್ತೀನಿ. ಅದ್ರ ಬಗ್ಗೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿ ಇದನ್ನು ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೆ ನಾವು ಎಲ್ಲ ಎಫರ್ಟ್ಸ್ ಕೂಡ ಮಾಡ್ತಿದ್ದೀವಿ. ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು, ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಹಿಂದೂಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಭಾರತದ ಆರ್ಥಿಕತೆ ಇಡೀ ಜಗತ್ತಿನ ಗಮನ ಸೆಳೆಯುತ್ತಿದೆ. ಆದರೆ ಮಂದಬುದ್ಧಿಯ ಮಾನವ ಡೊನಾಲ್ಡ್ ಟ್ರಂಪ್ ಭಾರತದ್ದು ಸತ್ತ ಆರ್ಥಿಕತೆ ಎಂದಿದ್ದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾರತದ ಆರ್ಥಿಕತೆ ಸತ್ತಿದೆ ಅಂತ ಹೇಳಿಬಿಟ್ಟಿದ್ರು. ಭಾರತವು ಜಾಗತಿಕ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಭಾವ ಹೊಂದಿದ್ದು ಅತ್ಯಂತ ಯಶಸ್ವಿ ಉದಯೋನ್ಮುಖ ಆರ್ಥಿಕತೆಯಾಗಿದೆ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹೇಳಿದ್ದಾರೆ. Yes, he's right. I mean, everybody knows this, except the Prime Minister and the Finance Minister. Everybody knows that the Indian economy is a dead economy. Through multipolarity, we need the emerging economies, and India is one of the most relevant emerging economies. Rahul Gandhi is LOP leader of propaganda, but his propaganda has got fact check and reality check from no less than the United Nations. UN chief has said that India is a very successful economy, and the AI summit that is being held in India, it is the right place to host this summit. But Rahul Gandhi said Indian economy is dead. Rahul Gandhi said that India is not doing anything on AI. Now he has been fact-checked by global bodies. ವಿಶ್ವಗುರು ಆಗುವತ್ತ ದಾಪುಗಾಲು ಇಡ್ತಾ ಇದೆ ನಮ್ಮ ಹೆಮ್ಮೆಯ ಭಾರತ. ಪ್ರತಿದಿನ ವೀಕ್ಷಕರೇ, ಪ್ರತಿದಿನವೂ UPI ಮೂಲಕ 70 ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ತಾ ಇದೆ. UPI ಮೂಲಕ 70 ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ರಿಯಲ್ ಟೈಮ್ ಡಿಜಿಟಲ್ ಪೇಮೆಂಟ್ನಲ್ಲಿ ಭಾರತ ನಂಬರ್ 1. ಜನಧನ್ ಮೂಲಕ 50 ಕೋಟಿ ಜನರಿಗೆ ಬ್ಯಾಂಕ್ ಖಾತೆ, ಆ ಬ್ಯಾಂಕ್ ಖಾತೆಗೆ ಅಂದರೆ 41 ಲಕ್ಷ ಕೋಟಿ ಜನರಿಗೆ ಹಣ ವರ್ಗಾವಣೆಯಾಗಿದೆ. ಇನ್ನು GST ಸಂಗ್ರಹದ ವಿಚಾರಕ್ಕೆ ಬಂದರೆ, GST ಸಂಗ್ರಹದಲ್ಲಿ ಹೊಸ ದಾಖಲೆಯನ್ನ ಬರೆದಿರೋದು ಭಾರತ. 2020ರಲ್ಲಿ 11 ಲಕ್ಷ ಕೋಟಿ, 2025ರಲ್ಲಿ 22 ಲಕ್ಷ ಕೋಟಿ, ಡಬಲ್. ಇನ್ನ ಯುರೋಪ್ ಯೂನಿಯನ್ ಜೊತೆಗೆ ಅತಿ ದೊಡ್ಡ ಡೀಲ್ ಆಯಿತು. ಮದರ್ ಆಫ್ ಆಲ್ ಡೀಲ್ ಅಂತ ಅದನ್ನ ಬಣ್ಣನೆ ಮಾಡಲಾಯಿತು. ಅದರ ಬೆನ್ನಲ್ಲೇ ಅಮೆರಿಕಾದ ಜೊತೆಗೆ ಐತಿಹಾಸಿಕ ಟ್ರೇಡ್ ಡೀಲ್ ಆಯಿತು. ಇದನ್ನ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾ ಇದ್ದಾರೆ. ಸೊ ಈ ರೀತಿಯ ಒಪ್ಪಂದಗಳಿಂದ ಭಾರತ ಆರ್ಥಿಕವಾಗಿ ಇನ್ನಷ್ಟು ಬಲಿಷ್ಠವಾಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇನ್ನು ಇರಾನ್ ಅಮೆರಿಕ ಮಧ್ಯೆ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯುವಂತಹ ಸಾಧ್ಯತೆ ಅಧಿಕವಾಗಿದೆ. ಡೊನಾಲ್ಡ್ ಟ್ರಂಪ್ ತೋಳೇರಿಸಿಕೊಂಡು ಖಮೇನಿ ವಿರುದ್ಧ ಗುಡುಗಿದ್ದಾರೆ. ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆಯನ್ನ ಇರಾನ್ನತ್ತ ಕಳಿಸಿದ್ದಾರೆ. ಇರಾನ್ ಗಡಿಗೆ ಅಮೆರಿಕಾದ ಮತ್ತೊಂದು ಯುದ್ಧ ನೌಕೆ. ಯುದ್ಧದ ಗಾಳಿ ಊದಿದ್ರ ಡೊನಾಲ್ಡ್ ಟ್ರಂಪ್. ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಯಾಗಿದೆ. ಇರಾನ್ ಜೊತೆಗಿನ ಪರಮಾಣು ಒಪ್ಪಂದದ ಮಾತುಕತೆಗಳು ಹಳ್ಳ ಹಿಡಿಯುತ್ತಿರುವ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮಿಲಿಟರಿ ಕ್ರಮದ ಸುಳಿವು ನೀಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ತನ್ನ 2ನೇ ಬೃಹತ್ ವಿಮಾನವಾಹಿ ಯುದ್ಧ ನೌಕೆಯನ್ನ ರವಾನಿಸುತ್ತಿರುವುದನ್ನ ಟ್ರಂಪ್ ಖಚಿತಪಡಿಸಿದ್ದಾರೆ. ಇಡೀ ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆ ಫೋರ್ಡ್. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಬೀಡು ಬಿಟ್ಟಿದೆ. ಇದರ ಬೆನ್ನಲ್ಲೇ ವಿಶ್ವದ ಅತಿ ದೊಡ್ಡ ವಿಮಾನವಾಹಿ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ನಿಯೋಜಿಸಲು ವೈಟ್ ಹೌಸ್ ನಿರ್ಧರಿಸಿದೆ. ಒಂದು ವೇಳೆ ಇರಾನ್ ಜೊತೆ ಒಪ್ಪಂದ ಸಾಧ್ಯವಾಗದಿದ್ದರೆ ಯುದ್ಧ ನಡೆಯುವುದು ಫಿಕ್ಸ್. They've already started. Do you want regime change in Iran? Well, it seems like that would be the best thing that could happen. For 47 years, they've been talking and talking and talking. In the meantime, we've lost a lot of lives while they talk, and legs blown off, arms blown off, faces blown off. It's been going on for a long time. So let's see what happens. In the meantime, we have tremendous power has arrived, and additional power, as you know, and other carriers going out. ಇರಾನ್ ಪರಮಾಣು ತಾಣಗಳೇ ಟಾರ್ಗೆಟ್. ಫೋರ್ಡ್, ನಟಾಂಜ್ ಮತ್ತು
ಮತ್ತು ಇಸ್ಫಹಾನ್ನಂತಹ ಇರಾನ್ನ ಪರಮಾಣು ಕೇಂದ್ರಗಳನ್ನ ಅಮೆರಿಕ ಇಸ್ರೇಲ್ ಗುರಿ ಮಾಡಿಕೊಂಡಿವೆ. ಟ್ರಂಪ್ ನೆತನ್ಯಾಹು ನಡುವೆ ಗುಪ್ತ ಸಭೆ ಕೂಡ ನಡೆದಿದೆ. ಆದ್ದರಿಂದ ಶೀಘ್ರವೇ ದೊಡ್ಡ ದಾಳಿ ನಡೆದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH